ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. 2026ರ ಕನ್ಯಾ ರಾಶಿಯವರಿಗೆ ವಾರ್ಷಿಕ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಇದು ಕನಸುಗಳನ್ನು ನನಸಾಗಿಸುವ ಮತ್ತು ಅವರ ಆಸೆಗಳನ್ನು ವಾಸ್ತವವಾಗಿ ಪರಿವರ್ತಿಸುವ ವರ್ಷವಾಗಿದೆ. ಈ ವರ್ಷ ಮನೆ, ಕುಟುಂಬ, ಕೆಲಸ, ಜೀವನ, ಸಂಬಂಧ ಮತ್ತು ಸಮಾಜದೊಳಗಿನ ದೃಷ್ಟಿಕೋನಗಳಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಕಾಣಬಹುದು. ಗ್ರಹಗಳ ಸ್ಥಾನದಿಂದಾಗಿ ಶನಿಯು ಮೀನರಾಶಿಯ 7ನೇ ಮನೆಯಲ್ಲಿ ಇರುತ್ತಾನೆ. ನವೆಂಬರ್ ವರೆಗೆ ರಾಹು ಕುಂಭರಾಶಿಯ 6ನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ ಮತ್ತು ಕೇತುವಿನ ಪ್ರಭಾವವು ಸಿಂಹರಾಶಿಯ ಮೇಲೆ ಇರುತ್ತದೆ. ನಂತರ ರಾಹು ಮಕರ ರಾಶಿಗೆ ಮತ್ತು ಕೇತು ಕರ್ಕ ರಾಶಿಗೆ ಸ್ಥಳಾಂತರಗೊಂಡಾಗ ಎರಡೂ ಗ್ರಹಗಳ ಸ್ಥಾನ ಬದಲಾವಣೆಯಾಗುತ್ತದೆ. ಇದು 5ನೇ ಮತ್ತು 11ನೇ ಮನೆಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ವರ್ಷದ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿರುತ್ತಾನೆ. ಇದು ವೃತ್ತಿ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಜೂನ್ ವೇಳೆಗೆ ಗುರು 11ನೇ ಮನೆಯಿಂದ ಕರ್ಕ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ. ಇದು ಲಾಭದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅಕ್ಟೋಬರ್ ಕೊನೆಯ ವೇಳೆಗೆ ಗುರು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಅದು 12ನೇ ಮನೆಯನ್ನು ಮುಟ್ಟುತ್ತದೆ. ವರ್ಷದ ಆರಂಭದಿಂದ ಮತ್ತು ವರ್ಷದ ಸಂಪೂರ್ಣ ಅವಧಿಯಲ್ಲಿ ಮಂಗಳ ಗ್ರಹ ಧನು ರಾಶಿಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ. ಸೂರ್ಯ, ಬುಧ ಮತ್ತು ಶುಕ್ರ ಇವರ ಸ್ಥಾನವು ವರ್ಷವಿಡೀ ಪ್ರತಿಯೊಂದು ರಾಶಿ ಚಕ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾರೆ. ಇನ್ನು ವರ್ಷದ ಮೊದಲಾರ್ಧವು ಕುಟುಂಬ, ಆಸ್ತಿ ಮತ್ತು ತಾಯಿಯನ್ನು ಸೂಚಿಸುವ 4ನೇ ಮನೆಯಲ್ಲಿ ಶನಿ ಮತ್ತು ಗುರುವಿನ ಸಂಯೋಗದಿಂದಾಗಿ ಸಕಾರಾತ್ಮಕ ಪರಿಣಾಮಗಳು ಬೀರುತ್ತವೆ. ಇದು ಕುಟುಂಬದ ಸದಸ್ಯರಲ್ಲಿ ಪ್ರೀತಿಯನ್ನು ಸುಧಾರಿಸುತ್ತದೆ, ಆಸ್ತಿಯಲ್ಲಿ ಸಮೃದ್ಧಿಯನ್ನು ಸುಧಾರಿಸುತ್ತದೆ ಮತ್ತು ಪರಿಸರವನ್ನು ಶಾಂತವಾಗಿಸುತ್ತದೆ. ನೀವು ವಾಹನಗಳನ್ನು ಮತ್ತು ಆಸ್ತಿಯಂತಹ ಖರೀದಿಗಳಿಗೆ ನೀವು ಈ ವರ್ಷ ಹೋಗಬಹುದು ಮತ್ತು ಕುಟುಂಬಗಳಲ್ಲಿ ಘರ್ಷಣೆಗಳು ಕಡಿಮೆಯಾಗುತ್ತವೆ. ಎಲ್ಲ ಸದಸ್ಯರು ಪರಸ್ಪರ ಬೆಂಬಲವನ್ನು ತೋರಿಸುತ್ತಾರೆ. ಮನೆಯ ವಾತಾವರಣವು ಹರ್ಷಚಿತ್ತದಿಂದ ಕೂಡಿರುತ್ತದೆ. ಇದಲ್ಲದೆ ನಿಮ್ಮ ಸಾಮಾಜಿಕ ಪ್ರಭಾವವು ಬೆಳೆಯುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ನೀವು ಸಮಾಜದಲ್ಲಿ ಉತ್ತಮ ಖ್ಯಾತಿ ಮತ್ತು ಗೌರವವನ್ನು ಪಡೆಯುತ್ತೀರಿ. ಗುರುಗ್ರಹದ ಅನುಕೂಲಕರ ಪ್ರಭಾವವು ನಿಮ್ಮ 3ನೇ ಮನೆಯ ಮೇಲೆ ಇರುತ್ತದೆ. ಇದು ಸಾಮಾಜಿಕ ಸಂಬಂಧಗಳು, ತಂಡದ ಕೆಲಸ ಮತ್ತು ನೆಟ್ವರ್ಕಿಂಗ್ ಅನ್ನು ಸೂಚಿಸುತ್ತದೆ. ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು, ಇತರರಿಗೆ ಸೇವೆಯನ್ನು ಸಲ್ಲಿಸಬಹುದು ಮತ್ತು ಸಮಾಜದ ಯೋಗಕ್ಷೇಮಕ್ಕೆ ನಿಮ್ಮ ಕೊಡುಗೆಯನ್ನು ನೀವು ನೀಡಬಹುದಾಗಿದೆ. ಪ್ರಯಾಣದಲ್ಲಿ ಈ ವರ್ಷ ಸಾಮಾನ್ಯವಾಗಿರಲಿದೆ. ಆದಾಗ್ಯೂ 9ನೇ ಮನೆಯಲ್ಲಿ ಶನಿ ಸ್ಥಾನದಿಂದಾಗಿ ದೂರ ಪ್ರಯಾಣದ ಸಾಧ್ಯತೆ ಇದೆ. ವರ್ಷದ ಮೊದಲಾರ್ಧವು ನಿಮ್ಮ ಸುತ್ತಮುತ್ತಲ ಸ್ಥಳಗಳಿಗೆ ನೀವು ಭೇಟಿ ನೀಡಬಹುದು. ಇದು ಆಧ್ಯಾತ್ಮಿಕವಾಗಿ ಪ್ರತಿಫಲವಾಗಿರುತ್ತದೆ. ನೀವು ನಿಮ್ಮ ಕುಟುಂಬದೊಂದಿಗೆ ತೀರ್ಥಯಾತ್ರೆಯನ್ನು ಕೈಗೊಳ್ಳಬಹುದು. ಇದು ನಿಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ರಾಹು ಮತ್ತು ಕೇತುವಿನ ಸ್ಥಾನವು ನಿಮಗೆ ವಿದೇಶ ಪ್ರಯಾಣವನ್ನು ಒದಗಿಸುತ್ತದೆ. ಇನ್ನು ವರ್ಷ ಮುಂದುವರೆದಂತೆ ಗುರು ನಿಮ್ಮ 5ನೇ ಮನೆಗೆ ಸಾಗುವುದರಿಂದ ನಿಮ್ಮ ಭಕ್ತಿ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಈ ಅವಧಿಯು ಧಾರ್ಮಿಕ ಚಟುವಟಿಕೆಗಳು ಮತ್ತು ದಾನ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುತ್ತೀರಿ. ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುತ್ತದೆ. 2026ರ ವರ್ಷವು ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ. ನೀವು ಬಯಸಿದ ಅವಕಾಶಗಳು ನಿಮಗೆ ಸಿಗುತ್ತವೆ. ಹೊಸ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಬದಲಾವಣೆಗಳು ಆಗುತ್ತವೆ. ಗ್ರಹಗಳ ಸಂರಚನೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣುತ್ತೀರಿ. ಬಡ್ತಿ ಮತ್ತು ಹೊಸ ಉದ್ಯಮಗಳನ್ನು ಈ ವರ್ಷ ನೀವು ಸ್ಥಾಪಿಸುವ ಸಾಧ್ಯತೆ ಇದೆ. ಈ ವರ್ಷ ನಿಮಗೆ ಆದಾಯದ ಬೆಳವಣಿಗೆ ಸಾಧ್ಯತೆ ಇದೆ. 10ನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗಲಿದೆ. 10ನೇ ಮನೆ ವೃತ್ತಿ, ಖ್ಯಾತಿ ಮತ್ತು ಗೌರವವನ್ನು ಪ್ರತಿನಿಧಿಸುತ್ತದೆ ಮತ್ತು ಗುರುವಿನ ಪರೋಪಕಾರಿ ಪ್ರಭಾವದೊಂದಿಗೆ ವೃತ್ತಿಪರತೆಯಲ್ಲಿ ಯಶಸ್ಸು ಸಿಗುತ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ 2026 ಲಾಭದಾಯಕ ಮತ್ತು ಆರ್ಥಿಕವಾಗಿ ಸುರಕ್ಷಿತವಾಗಿದೆ. ಈ ವರ್ಷ ನೀವು ಸ್ಥಿರ ಆದಾಯ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸಲು ವಿಶೇಷ ಅವಕಾಶಗಳನ್ನು ನೀವು ಪಡೆಯುತ್ತೀರಿ. ಗ್ರಹಗಳ ಸಂಚಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಕೂಲಕರವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ಉಳಿತಾಯವನ್ನು ನೀವು ಕ್ರೋಢೀಕರಿಸಲು ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ನೀವು ರಿಯಲ್ ಎಸ್ಟೇಟ್ ಅಥವಾ
ಲಾಭದಾಯಕವೆಂದು ಸಾಬೀತುಪಡಿಸಿರುವ ಇತರ ಸ್ವತ್ತುಗಳಲ್ಲಿಯೂ ಹೂಡಿಕೆಯನ್ನ ಮಾಡಬಹುದು. 2ನೇ ಮನೆ ಮತ್ತು 4ನೇ ಮನೆಗಳಲ್ಲಿ ಗುರುವಿನ ಪ್ರಭಾವವು ಹೆಚ್ಚಿದೆ. ಗಳಿಕೆ ಮತ್ತು ಸೌಕರ್ಯಗಳನ್ನು ಈ ವರ್ಷ ನೀವು ಕಾಣುತ್ತೀರಿ. ನೀವು ಆಸ್ತಿ, ವಾಹನ ಅಥವಾ ಆಭರಣಗಳನ್ನು ಈ ವರ್ಷ ನೀವು ಗಳಿಸಬಹುದು ಮತ್ತು ನೀವು ರಿಯಲ್ ಎಸ್ಟೇಟ್ನಲ್ಲಿಯೂ ಸಹ ಹೂಡಿಕೆಯನ್ನು ಮಾಡಬಹುದು. ಇದು ಶಾಶ್ವತ ಲಾಭವನ್ನು ತರುತ್ತದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಹೊಸ ಆರ್ಥಿಕ ನಿರೀಕ್ಷೆಗಳನ್ನು ಈ ವರ್ಷ ಪಡೆಯುತ್ತೀರಿ. ಇನ್ನು ಆರೋಗ್ಯದ ದೃಷ್ಟಿಯಿಂದ 2026ನೇ ವರ್ಷವು ಕನ್ಯಾ ರಾಶಿಯವರಿಗೆ ಮಿಶ್ರವಾಗಿದೆ. 6ನೇ ಮನೆಯಲ್ಲಿ ರಾಹು ಇರುವುದರಿಂದ ರೋಗಗಳ ವಿರುದ್ಧ ಬಲವಾದ ರೋಗ ನಿರೋಧಕ ಶಕ್ತಿ ನಿಮಗೆ ದೊರೆಯುತ್ತದೆ. ಆದರೆ ಇತರೆ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ. ಶನಿಯ ಸ್ಥಾನವು ನಿಮ್ಮ ಲಗ್ನದಲ್ಲಿ ಇರುವುದರಿಂದ ಹೊಟ್ಟೆಯ ಕೆಳಭಾಗಕ್ಕೆ ಸಂಬಂಧಿಸಿದ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನು ನೀವು ಕಾಣಬಹುದು. ವರ್ಷದ ಆರಂಭದಲ್ಲಿ ನೀವು ಋತುಮಾನದ ಕಾಯಿಲೆಗಳು ಅಥವಾ ಒತ್ತಡ ಮತ್ತು ಚರ್ಮದ ಸಮಸ್ಯೆಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು. ಗುರುವಿನ ಶುಭ ಪರಿಣಾಮವು ನಂತರ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ. ಒಟ್ಟಾರೆಯಾಗಿ ಈ ವರ್ಷ ಕನ್ಯಾ ರಾಶಿಯವರಿಗೆ ಉತ್ತಮವಾದ ವರ್ಷವಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಯಾವುದೇ ತರಹದ ತೊಂದರೆಗಳು ಇರುವುದಿಲ್ಲ. ಸ್ನೇಹಿತರೆ, ಇದಾಗಿತ್ತು ಕನ್ಯಾ ರಾಶಿಯವರ 2026ರ ರಾಶಿ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ತುಲಾ ರಾಶಿಯವರ 2026ರ ರಾಶಿ ಭವಿಷ್ಯವನ್ನ ನೋಡೋಣ. ಧನ್ಯವಾದಗಳು.